ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯ ಕುರಿತು ರಾಜ್ಯ ಸರ್ಕಾರ ಸ್ಪಷ್ಟ ನಿರ್ಧಾರ ಪ್ರಕಟಿಸಬೇಕು ಹಾಗೂ ಘಟನೆಗೆ ಕಾರಣವೇನು ಅಂತ ತನಿಖೆ ನಡೆಸಬೇಕು ಎಂದು ಮಾಜಿ ಸಚಿವ ಯುಟಿ ಖಾದರ್ ಒತ್ತಾಯಿಸಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಚಾಮರಾಜನಗರದ ಸಂಸದರು ಯಾಕೆ ಮೌನವಾಗಿದ್ದೀರಿ? ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ಸಿಸಿಬಿ ತನಿಖೆ ಮಾಡ್ತಾ ಇದೆ. ತಾವು ಇವತ್ತು ಏನು ಆರೋಪ ಮಾಡಿದ್ದೀರಿ ಅಥವಾ ಯಾರ ಹೆಸರು ಕೊಟ್ಟಿದ್ದೀರಿ, ಅವರು ಭಾಗಿಯಾಗಿದ್ರೆ ಅವರಿಗೆ ತಕ್ಕ ಶಿಕ್ಷೆಯಾಗಲಿ. ಒಂದು ವೇಳೆ ಆರೋಪ ಸುಳ್ಳಾಗಿದ್ರೆ ರಾಜೀನಾಮೆ ಕೊಡ್ತೀರಾ ಅಥವಾ ಕ್ಷಮೆ ಕೇಳ್ತೀರಾ ಎಂದು ಸ್ಪಷ್ಟತೆ ನೀಡಿ ಅಂತ ಹೇಳಿದ್ದಾರೆ. ಇನ್ನು ಬೆಡ್ ಬ್ಲಾಕಿಂಗ್ ವಿಚಾರವಾಗಿ ಮಾತನಾಡಿದ ಮಾಜಿ ಸಚಿವರು, ಸಂಸದರಾದ ತೇಜಸ್ವಿ ಸೂರ್ಯ ಅವರು ಸುದ್ದಿಗೋಷ್ಠಿ ಮಾಡಿ ಬೆಡ್ ಬ್ಲಾಕಿಂಗ್ ಆಗ್ತಾ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರಾಮಾಣಿಕ ತನಿಖೆಯಾಗಲಿ. ಪ್ರತಿಯೊಂದು ವಿಭಾಗಕ್ಕೆ ವಾರ್ ರೂಮ್ ಸ್ಥಾಪನೆ ಮಾಡಿದ್ದಾರೆ. ಈ ವಾರ್ ರೂಮ್ಗೆ ಮುಖ್ಯಸ್ಥರಾಗಿರೋದು ಐಎಎಸ್ ಅಧಿಕಾರಿ ತುಳಸಿ ಮದಿನಿ ಹಾಗೂ ಇನ್ನೋರ್ವ ಅಧಿಕಾರಿ ವೀರಭದ್ರಯ್ಯ. ಈ ಎರಡು ಅಧಿಕಾರಿಗಳು ಇರುವಾಗ ಇವರ ಹೆಸರು ಕೈಬಿಟ್ಟು ಈ ವಾರ್ ರೂಮ್ಗೆ ಸಂಬಂಧಪಡದಂತಹ ಘನತ್ಯಾಜ್ಯ ಉಸ್ತುವಾರಿ ನೋಡಿಕೊಳ್ಳುವಂತಹ ಸರ್ಫಸ್ ಖಾನ್ ರವರ ಹೆಸರು ತರಲು ಏನ್ ಕಾರಣ ಅಂತ ಪ್ರಶ್ನಿಸಿದ್ದಾರೆ. ತೇಜಸ್ವಿ ಸೂರ್ಯರವರು ಪತ್ರಿಕಾಗೋಷ್ಠಿ ಮಾಡಿ ಸೀಟ್ ಬ್ಲಾಕಿಂಗ್ ಆಗ್ತಾ ಇದೆ ಎಂಬ ಮಾಹಿತಿಯನ್ನು ಕೊಟ್ಟಿರ್ತಾರೆ. ತನಿಖೆ ಆಗಿ ಯಾರು ತಪ್ಪಿಸ್ತರಿದ್ದಾರೆ ಅವ್ರು ಯಾರು ರಕ್ಷಣೆ ಮಾಡಬೇಕು ಯಾರು ಕೂಡ ಹೇಳೋದಿಲ್ಲ. ಪ್ರಾಮಾಣಿಕತೆವಾದ ತನಿಖೆ ಇವತ್ತು ಆಗಬೇಕು. ಬೆಂಗಳೂರಿನಲ್ಲಿ ಸುಮಾರು ಬೇರೆ ಬೇರೆ ಝೋನ್ಗಳಿದೆ, ವಿಭಾಗಗಳಿದೆ. ಈ ವಿಭಾಗದಲ್ಲಿ ಇದು ಸೌತ್ ಝೋನ್ ವಿಭಾಗ ಈ ಒಂದು ಆರೋಪ ಮಾಡಿದಂಥದ್ದು. ಪ್ರತಿಯೊಂದು ವಿಭಾಗಕ್ಕೆ ಒಂದು ವಾರ್ ರೂಮ್ ಅಂತ ಸ್ಥಾಪನೆ ಮಾಡಿದ್ದಾರೆ. ಈ ವಾರ್ ರೂಮ್ಗೆ ಮುಖ್ಯಸ್ಥರಾಗಿರುವುದು ಐಎಎಸ್ ಅಧಿಕಾರಿ ತುಳಸಿ ಮದ್ದಿನಿ ಹಾಗೂ ಇನ್ನೂರು ಅಧಿಕಾರಿ ವೀರಭದ್ರಯ್ಯ. ಈ ಎರಡು ಅಧಿಕಾರಿಗಳಿರುವಾಗ ಇವರ ಹೆಸರನ್ನು ಕೈಬಿಟ್ಟು ಈ ವಾರ್ ರೂಮಿಗೆ ಸಂಬಂಧಪಡದಂತಹ ಘನತ್ಯಾಜ್ಯ ಉಸ್ತುವಾರಿ ನೋಡಿದಂತಹ ಸರ್ಫರಾಜ್ ಖಾನ್ ಅವರ ಹೆಸರು ತರಲಿಕ್ಕೆ ಏನು ಕಾರಣ? ಇವತ್ತು ಸಿಸಿಬಿ ತನಿಖೆ ಮಾಡ್ತಿದೆ, ಮಾಡಲಿ. ಪ್ರಾಮಾಣಿಕ ತನಿಖೆ ಮಾಡಿ ತಾವು ಇವತ್ತು ಏನು ಆರೋಪ ಮಾಡಿದ್ದೀರಿ ಅಥವಾ ಯಾರು ಕೆಲವೊಂದು ಆರೋಪಕ್ಕೆ ಹೆಸರು ಕೊಟ್ಟಿದ್ದೀರಿ, ಅವರು ಅದರಲ್ಲಿ ಭಾಗಿ ಇಲ್ಲ ಆಗಿದ್ರೆ ಅವ್ರಿಗೆ ಶಿಕ್ಷೆ, ಕಠಿಣವಾದ ಶಿಕ್ಷೆ ಇವತ್ತು ಆಗುವಂಥದ್ದು. ಅವರು ಇಲ್ಲ ಅಂತ ಹೇಳಿ ಸಿಸಿಬಿ ರಿಪೋರ್ಟ್ ಕೊಟ್ಟರೆ ನೀವು ಯಾವ ಹೆಜ್ಜೆ ತಗೊಳ್ತೀರಿ? ನೀವು ರಾಜೀನಾಮೆ ಕೊಡ್ತೀರಾ ಅಥವಾ ನೀವು ಕ್ಷಮೆಯನ್ನು ಕೇಳ್ತೀರಾ ಅಂತ ತಾವು ಇವತ್ತು ಆ ವಿಚಾರಕ್ಕೆ ತಾವು ಇವತ್ತು ಸ್ಪಷ್ಟತೆ ಕೊಡಬೇಕಾಗ್ತದೆ.